ರಾಧಾಕೃಷ್ಣನವರ ಜನ್ಮದಿನದ ನಿಮಿತ್ತ ಅಂಗವಾಗಿ ಶಿಕ್ಷಕರ ದಿನಾಚರಣೆ ನಾವು ಮುಂಚಿತವಾಗಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅಷ್ಟೇ ಅಲ್ಲ ಇಡೀ ರಾಜ್ಯ ಮತ್ತು ರಾಷ್ಟ್ರಕ್ಕೆ ಒಂದು ಅತ್ಯಂತ ಮುಂಚೂಣಿಯಲ್ಲಿರ್ತಕ್ಕಂಥ ಮಠ, ಅದು ವಿಶೇಷವಾಗಿ ಆಧ್ಯಾತ್ಮಿಕ ಮತ್ತು ಸಂಸ್ಕಾರಭರಿತ ಶಿಕ್ಷಣವನ್ನು ಕೊಡ್ತಕ್ಕಂಥ ಕೇಂದ್ರದ ಇವತ್ತು ಭಾಲ್ಕಿ ಮಠ ಅಂತ ನಾವು ಭಾಳ ಹೆಮ್ಮೆಯಿಂದ ಗಮನ ಬರ್ತಾ ಇದ್ದೀವಿ. ಮತ್ತು ಹಿರೇಮಠದ ಪೀಠಾಧಿಪತಿಗಳಾದಂಥ ಪೂಜ್ಯ ಶ್ರೀ ಭೂಬಸವಪಟ್ಟದೇವರ ಪಾದಗಳಿಗೆ ಹಣೆಮಸ್ತಕನಾಗಿ ಇಲ್ಲಿ ನಾವು ವಿಶೇಷವಾಗಿ ಮಾನ್ಯ ಅಪ್ಪಾಜಿಯವರಿಗೆ ನಮ್ಮ DDPO ಆಗಿರ್ತಕ್ಕಂಥ ಚಂದ್ರಕಾಂತ್ ಶಾಬಾದ್ಕರ್ ಸರ್ ಅವರ ಒಂದು ನೇತೃತ್ವದಲ್ಲಿ ಗೌರವ ಸನ್ಮಾನ ಮಾಡಲಿಕ್ಕೆ ಬಂದಿದ್ದೆವು. ಅಪ್ಪವರು ನಮ್ಮ ಮಠಕ್ಕೆ ಬಂದ DDPO ಅಂದರೆ ನಾವು ಕೂಡ ಅವರಿಗೆ ಈ ಶಿಕ್ಷಕರ ದಿನಾಚರಣೆ ಅಂಗವಾಗಿ ಅವರಿಗೆ ಗೌರವ ಮಾಡ್ತಾ ಇದ್ದೇವೆ ಅಂತ ಹೇಳಿ ಅಪ್ಪವರೇ ಸ್ವತಃ ಇಲ್ಲಿ ಅವರಿಗೆ ಗೌರವಿಸಬೇಕು. ಹಾಗಾಗಿ ಮೊಟ್ಟ ಮೊದಲನೇದಾಗಿ ನಮ್ಮ ಜಿಲ್ಲೆಯ ಈಗಾಗಲೇ ಎಲ್ಲರೂ ಹೇಳ್ತೀವಿ ನಮ್ಮ ಡೈನಾಮಿಕ್ ನನಗೆ ಅವ್ರು ಭಾಳ ಇಲ್ಲ, ಸ್ವತಃ ಅವ್ರ ಮನೆಗೆ ಹೋಗಿಲ್ಲ. ಅವ್ರ ಮನೆಯಾಗ ಇಷ್ಟು ಅವ್ರಿಗೆ ಸಂಸ್ಕಾರ ಮೂರ್ತಿ ಅದರ ಮಹಾಮನೆ ಅನ್ಸುತ್ತೆ. ಅಪ್ಪ ಅವರು ನಿಜಕ್ಕೂ ಎಲ್ಲರಿಗೂ ಹಂಗೆ ಮಾಡ್ತಾ ಇರಬೇಕು. ನಮ್ಮ ಭಾಲ್ಕಿ ಮಠಕ್ಕೆ ನಾವು ಹೇಳಿದ್ರೆ ಅತಿಶಯೋಕ್ತಿ ಏನು ಆಗುವುದಿಲ್ಲ. ನಮ್ಮ ಭಾಲ್ಕಿ ಮಠ ಈಗ ಸದ್ಯ ಇಡೀ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಕೂಡ ಇವತ್ತು ಎಲ್ಲ ಕ್ಷೇತ್ರದಲ್ಲಿ ಶೈಕ್ಷಣಿಕ ಇರ್ಬೋದು, ಆಧ್ಯಾತ್ಮಿಕ ಇರ್ಬೋದು, ಸಾಂಸ್ಕೃತಿಕ, ಸಾಮಾಜಿಕ ಎಲ್ಲ ಉಳಿದ ರಂಗಗಳಲ್ಲಿ ಇವತ್ತು ನಮ್ಮ ಭಾಲ್ಕಿ ಗುರುಕುಲದ ಮಕ್ಕಳು ನಿಮಗೆ ಗೊತ್ತಿರ್ಬೋದು. ಇವತ್ತು IT, DT ಯಾವುದೇ ಕ್ಷೇತ್ರ ಇಲ್ಲ. ಈಗ ಬಸವ ಕಲ್ಯಾಣದಿಂದ ನಡೀತಕ್ಕಂಥ ನಕೋಡೆ ಮತ್ತೊಂದು ವಿಷಯ ನಿಮ್ಗೆ ಗಮನ ತರಲಾಗಬೇಕಾ ಇದ್ದೀವಿ. ಇದೇ ಆಗಸ್ಟ್ 15 ಇದು ಸೆಪ್ಟೆಂಬರ್ 15ರಂದು ಒಂದರಮನೆಯ ಪ್ರಜಾಪ್ರಭುತ್ವ ದಿವಸ ಆಚರಣೆ ಮಾಡಲಾಗ್ತದೆ. ಅದಕ್ಕೆ ಸೆಪ್ಟೆಂಬರ್ ಆರಂಭ ಆಗ್ತಾ ಇದೆ. 11 ಗಂಟೆಗೆ ಅಲ್ಲೇ ಸ್ಟಾರ್ಟ್. ಮಂತ್ರಿಗಳು ಮಾತಾಡೋದು ಅದು ನಮ್ಮ ಹಕ್ಕಲ್ಲಿ. ಮೊದಲನೇದಾಗಿ ಪೂಜ್ಯರಿಗೆ ತಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆಗಳನ್ನು, ಅವರ ಆಶೀರ್ವಾದ ಪಡೆಯೋಕ್ಕೆ ನಾವು ಬಂದಿದ್ದೀವಿ ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸ್ಕೊಳ್ತೀನಿ. DDPO ಆಗಿರ್ತಕ್ಕಂಥ ಚಂದ್ರಕಾಂತ್ ಶಾಬಾದ್ಕರ್ ಸರ್ ಅವರು ತಮ್ಮ ಸ್ಥಾನವನ್ನು ಬೆಳೆಸ್ಕೊಳ್ಬೇಕಾಗಿ ವಿನಂತಿ. ಹಾಗೆ ನಮ್ಮ ಜಿಲ್ಲಾ ಪ್ರಾಂಶುಪಾಲ ಸಂಘದ ಅಧ್ಯಕ್ಷರಾದಂಥ ಶ್ರೀ ಸುರೇಶ್ ಅಕ್ಕಣ ಸರ್ ಅವರು ಕೂಡ ಕೂತ್ಕೊಳ್ಬೇಕು. ಹಾಗೆ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಡಾಕ್ಟರ್ ಮನ್ಮಥ್ ಗೋಳೆ ಸರ್ ಹಾಗೂ ನಮ್ಮ ರಾಜ್ಯ ಪ್ರತಿನಿಧಿಗಳಾಗಿರ್ತಕ್ಕಂಥ ಪ್ರಭು S ಸರ್ ಅವರು ಕೂಡ ತಮ್ಮ ಸ್ಥಾನವನ್ನು ಬೆಳೆಸ್ಕೊಳ್ಬೇಕು. ನಮ್ಮ ಬಸವಕಲ್ಲಿಂದ ಆಗಮಿಸಿರ್ತಕ್ಕಂಥ ಡಾಕ್ಟರ್ ಜಯಶಂಕರ್ ಸರ್ ಬಿರಾದರ್ ಸರ್, ಎಲ್ಲರಿಗೂ ನಮ್ಮ ಶಿವಾಜಿ ಕಾಲೇಜಿನ ಪ್ರಾಚಾರ್ಯರಾದ ಚಂದ್ರಕಾಂತ್ ಬಿರಾದರ್ ಸರ್ ಅವರು ಹಾಗೂ ಸತ್ಯನಿಕೇತನ್ ಕಾಲೇಜಿನ ಸೂರಿನ ಪದವಿ ಕಾರ್ಯಕ್ರಮ ಪ್ರಾಂಶುಪಾಲರಾದಂಥ ಮಲ್ಲಮ್ಮ ಪಾಟೀಲ್ ಅವರು ಕೂಡ ತಮ್ಮ ಸ್ಥಾನವನ್ನು ವಹಿಸಿಕೊಳ್ಬೇಕು. ಇನ್ನೊಂದು ಖುಷಿ ನಮ್ಮ ರಾಜೋಳ ಸರ್ ಅವರು ಅಲ್ಲ, ಎಲ್ಲರಿಗೂ ರಿಟೈರ್ಮೆಂಟ್ ಆಗಿನ ಸತ್ಕಾರ ನಡೀತು. ರಿಟೈರ್ಮೆಂಟ್ಗಿಂತ ಮೊದಲು ಓಂ ಶ್ರೀ
चांगली सरकार येतो आम्ही ठीक आहे ना ठीक आहे ತಾಯಿ ನೀನು ಬಂದು ನೀನು ಬಳಗ ಎನಗೆ ನೀವಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮ ಶರಣ ಸತಿ ಲಿಂಗಪತಿ ಜಗಜ್ಯೋತಿ ಬಸವಣ್ಣನವರಿಗೆ ಭಗವಾನಿ ಶಿವಶರಣರಿಗೆ ಎಲ್ಲರಿಗೂ ಶರಣು ಶರಣಾರ್ಥಿ ವಂದನೆಗಳು. ಇದು ತಾವು ಶಿಕ್ಷಕರ ದಿನಾಚರಣೆ ದಿನ ಬಂದಿದ್ದು ಇದು ನಮ್ಮ ಮಟ್ಟದ್ದೇ ಒಂದು ಸುದೈವ ಅಂತ ನಾವು ಭಾವಿಸ್ತೇವೆ. ಕಾರಣ ಅಂತಂದರೆ ಇವತ್ತು ಮಾನವ ಸಂಪನ್ಮೂಲ ನಾಗರಿಕತೆ ಬೆಳಿಲಿಕ್ಕೆ ದೊಡ್ಡ ಅದಕ್ಕೆ ಪಾತ್ರ ಶಕ್ತಿ ಅಂದರೆ ಶಿಕ್ಷಕರು ಅಂತ ಒಂದು ಸೇವೆ ಸಲ್ಲಿಸ್ತಕ್ಕಂಥ ನಿಮಗೆಲ್ಲ ಬಸವಣ್ಣನ ವಚನ ಬಂದು ಅಂತ ಕೊಟ್ಟಿದ್ದೆವು. ನೀವೆಲ್ಲ ವಿದ್ಯಾರ್ಥಿಗಳು ಬಂದು ಇದ್ದೀರಿ ಅಂತಕ್ಕಂಥ ಮಾತನ್ನು ತಿಳಿಸಿ ಮಕ್ಕಳ ಏಳಿಗೆ ಬೆಳವಣಿಗೆ ಪ್ರತಿಯೊಂದು ಆಗಬೇಕಾದ್ರೆ ಅದಕ್ಕೆಲ್ಲ ಶಿಕ್ಷಕರದು ಉಪನ್ಯಾಸಕರದು ವಿಶೇಷವಾಗಿ ಕಾಲೇಜ್ ಭಾಗದಾಗಂತೂ ಅದು ದೊಡ್ಡ ಸೇವಾ. ಎಷ್ಟೋ ಜನ ತಾಯಿ ತಂದೆ ಹೇಳ್ತಾರೆ ನಮಗೆ ಸಾಕು ಮಾಡೇನ್ರಿ ನಮ್ಮ ಮಗ ಅಂತಕ್ಕಂಥದ್ದು. ಯಾವಾಗ ಕಾಲೇಜ್ ರಜೆನೇ ಇರಬಾರ್ದು ಅಂತಕ್ಕಂಥ ರಜೆನೇ ಕೊಡಬಾರ್ದು ಅಂತಕ್ಕಂಥ ರಜೆ ಇದ್ದಾಗ ಇವೆಲ್ಲ ಮಾತುಗಳು ಬರ್ತಾವೆ. ಅಂದ್ರೆ ಅವಾಗ ನಿಮ್ಮ ಸೇವೆ ಎಷ್ಟದ ಅಂಬೋದು ಎಲ್ಲರಿಗೂ ಅರಿವು ಆಗ್ತದೆ. ಆ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳ ಭವಿಷ್ಯ ನಿರ್ಮಾಣ ಮಾಡೋರು ತಾವಿದ್ದೀರಿ. ಇವತ್ತಿನ ದಿನ ತಾವು ಈ ಮಟ್ಟಕ್ಕೆ ಬಂದಿದ್ದು ನಮಗೆ ಮತ್ತಿಷ್ಟು ಒಂದು ತೃಪ್ತಿ ಆನಂದ ಆಗಿದೆ. ಮತ್ತೊಂದು ಸಾರಿ ತಮ್ಮೆಲ್ಲರಿಗೂ ಇವತ್ತಿನ ಶಿಕ್ಷಕರ ದಿನಾಚರಣೆಗೆ ಶುಭಾಶಯ ಕೋರ್ತಾ ಇದ್ದೀನಿ. ಮತ್ತೊಂದು ವಿಷಯ ನಮ್ಮ ಹಿರೇಮಠದ ಅತ್ಯಂತ ಕ್ರಿಯಾಶೀಲ ಪೀಠಾಧಿಪತಿಗಳಾದ ಪೂಜ್ಯ ಗುರುಬಸವ ಪಟ್ಟದೇವರಲ್ಲಿ ಎಲ್ಲರ ಪರವಾಗಿ ಒಂದು ಸವಿನಯ ಪ್ರಾರ್ಥನೆ. ಜಿಲ್ಲಾ ಮಟ್ಟದಲ್ಲಿ ಪದವಿ ಪೂರ್ವ ಶಿಕ್ಷಣ ಇಲಾಖೆ ನಡೀತಕ್ಕಂಥ ಸೆಪ್ಟೆಂಬರ್ 18ರಂದು ಶಿಕ್ಷಕರ ದಿನಾಚರಣೆ ಹಮ್ಮಿಕೊಳ್ಳಲಾಗಿದೆ. ಆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪರಮ ಪೂಜ್ಯ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ವಹಿಸಿಕೊಳ್ಳಲಿದ್ದಾರೆ. ನೇತೃತ್ವವನ್ನು ಪೂಜ್ಯ ಶ್ರೀ ಗುರುಬಸವ ಪಟ್ಟದೇವರು ವಹಿಸಿಕೊಳ್ಳಲಿದ್ದಾರೆ. ಈಗ ತಮ್ಮೆಲ್ಲರ ಪರವಾಗಿ ನಾನು ಪೂಜ್ಯರಲ್ಲಿ ಆ ದಿವಸ ನಮ್ಮ ಕಾರ್ಯಕ್ರಮಕ್ಕೆ ತಾವು ಹಾಜರಾಗಿ ಯಶಸ್ವಿಗೊಳಿಸಬೇಕು ಎಂದು ತಮ್ಮಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಏನೇ ಇದ್ದರೂ ಅದು ನಾಡಿನ ಹಿತ ರಾಷ್ಟ್ರದ ಹಿತ ಎಲ್ಲಿ ಇದ್ದರೂ ಸೇವಾಕ್ಕಾಗಿ ಬರ್ತೀವಿ. ನಿಜಗಳೊಳಗಡೆ ನಮ್ಮ ನಾದಪ್ರಿಯ ಶಿವನೆಂಬ ವೇದಪ್ರಿಯ ಶಿವನೆಂಬಲು ವೇದಪ್ರಿಯ ಶಿವನಲ್ಲವಯ್ಯ. ನಾದು ಮಾಡಿದ ರಾವಣನಿಗೆ ಅರಿಯಾಶವಾಗಿ ವೇದವನ್ನು ಹೋಗಿದ್ದ ಬ್ರಹ್ಮನ ಶಿರ ಹೋಯಿತು. ನಾದಪ್ರಿಯನೂ ಅಲ್ಲ ವೇದಪ್ರಿಯನೂ ಅಲ್ಲ ಭಕ್ತಿಪ್ರಿಯನವರಿಗೆ ಡಾಕ್ಟರ್ ಚನ್ನಬಸವ ಪಟ್ಟದೇವರಿಗೆ ಡಾಕ್ಟರ್ ಬಸವಲಿಂಗ ಪಟ್ಟದೇವರಿಗೆ ಗುರುಬಸವ ಪಟ್ಟದೇವರಿಗೆ